ಸ್ನೇಹಿತರೆ ನಮಸ್ಕಾರ. ತುಳುನಾಡಿನ ಸಾಂಸ್ಕೃತಿಕ ಶಕ್ತಿಯ ಜೀವಾಳವೇ ದೈವಾರಾಧನೆ. ಇವತ್ತು ನಾವೆಲ್ಲರೂ ಬಹಳ ಭಕ್ತಿಯಿಂದ ಪ್ರೀತಿಯಿಂದ ಕರೆಯುವಂಥ ಕೊರಗಜ್ಜ, ಹಾಗೆಯೇ ಅಪ್ಪೆ ಅಂತ ಕರೆಯುವಂಥ ಆರಾಧಿಸುವಂಥ ಮಂತ್ರದೇವತೆ, ಇವೆರಡೂ ಶಕ್ತಿಗಳನ್ನು ನಾವೆಲ್ಲರೂ ಆರಾಧಿಸಿಕೊಂಡು ಬರ್ತಾ ಇದ್ದೇವೆ. ಹಾಗೆಯೇ ನಮ್ಮ ಕಾರ್ಕಳ ತಾಲೂಕಿನ ಮಾಳ ಗ್ರಾಮದಲ್ಲಿರುವಂಥ ನರ್ಸ್ಬೆಟ್ನಲ್ಲೂ ಕೂಡ ಕೊರಗಜ್ಜ ಹಾಗೂ ಮಂತ್ರದೇವತೆಯ ಒಂದು ದೈವಶಕ್ತಿಯ ಸಾನ್ನಿಧ್ಯ ಇದೆ. ಆ ಸಾನ್ನಿಧ್ಯಕ್ಕೆ ನಾವೆಲ್ಲರೂ ಇವತ್ತು ಬಂದಿದ್ದೇವೆ. ಇಲ್ಲಿಯ ವಿಶೇಷತೆಗಳೇನು, ಹಾಗೆಯೇ ಇಲ್ಲಿನ ಕಲೆಕಾರ್ಮಿಕಗಳೇನು ಅನ್ನೋದನ್ನು ನಾವು ತಿಳಿದುಕೊಂಡು ಬರೋಣ. ಇಲ್ಲಿ ವಿಶೇಷವಾಗಿ ದೊಂದಿ ಬೆಳಕಿನ ನೇಮೋತ್ಸವ ನಡೀಲಿಕ್ಕಿದೆ. ಅದು 23ನೇ ತಾರೀಕಿನಂದು ಬಹಳ ವಿಜೃಂಭಣೆಯಿಂದ ನಡೀಲಿಕ್ಕಿದೆ. ಹಾಗಾಗಿ ಅದು ಹೇಗೆ ನಡೆಯುತ್ತೆ, ಇಲ್ಲಿನ ವಿಶೇಷತೆಗಳೇನು ಎಲ್ಲವನ್ನ ತಿಳಿದುಕೊಂಡು ಬರೋಣ. ನಮ್ಮ ಜೊತೆ ಇವತ್ತು ಅಶೋಕ್ ಶೆಟ್ರು ಇದ್ದಾರೆ, ಅವ್ರ ಜೊತೆಗೆ ಮಾತಾಡ್ಕೊಂಡು ಬರೋಣ. ನಮಸ್ಕಾರ ಅಶೋಕ್ ಶೆಟ್ರೆ. ನಮಸ್ತೆ. ಬಹಳ ಕಾರ್ಣಿಕವಿರುವಂತಹ ಪುಣ್ಯ ನೆಲ ಇದು. ಈ ಕ್ಷೇತ್ರದಲ್ಲಿ ಮಂತ್ರದೇವತೆ ಹಾಗೆ ಕೊರಗಜ್ಜ ಹೇಗೆ ನೆಲೆಯಾದ್ರು, ಅದರ ಹಿನ್ನೆಲೆ ಏನು ಅಥವಾ ಇತಿಹಾಸ ಹೇಳೋದಾದ್ರೆ ಏನು ಹೇಳ್ತೀರಾ ಸರ್? ನಮಸ್ತೆ. ನೀವು ಹೇಳಿದ ಪ್ರಕಾರ ಹಿನ್ನೆಲೆ ಏನು ಅಂತ ಹೇಳಲಿಕ್ಕೆ ನನಗೂ ಗೊತ್ತಿಲ್ಲ. ಯಾಕಂತ ಹೇಳಿದರೆ ನಾನು ಪ್ರಥಮವಾಗಿ ಶುರು ಮಾಡಿದಂಥದ್ದಲ್ಲ. ನನ್ನ ಹಿರಿಯರಂದರೆ ನನ್ನ ಮಾವ, ನನ್ನ ಅಜ್ಜಂದಿರು ಎಲ್ಲ ಆರಾಧಿಸಿಕೊಂಡು ಬಂದಂಥದ್ದನ್ನು ನಾನು ಮುಂದುವರಿಸ್ತಾ ಹೋಗ್ತಾ ಇದ್ದೇನೆ ಅಷ್ಟೇ. ಹಿರಿಯವರು ಆರಾಧಿಸಿಕೊಂಡು ಬಂದಿದ್ದಾರೆ, ಅದನ್ನು ಮುಂದುವರಿಸ್ತಾ ಹೋಗ್ತಾ ಇದ್ದೇನೆ. ಇಲ್ಲಿ ಅನೇಕ ಭಕ್ತರು ಬರೋದನ್ನು ನಾನು ನೋಡಿದ್ದೇನೆ. ನಾನು ನನ್ನ ಸ್ನೇಹಿತರು ಹಾಗೆ ನಮ್ಮ ಮನೆಯವರು ಕೂಡ ಇಲ್ಲಿಗೆ ಬರೋದನ್ನು ನಾನು ನೋಡಿದ್ದೇನೆ. ಇಲ್ಲಿ ಬಂದು ಹೋದವರು ಕೂಡ ಅವರಲ್ಲಿ ಆದಂತಹ ಕೆಲವು ಘಟನೆಗಳಾಗಿರ್ಬೋದು, ಅದು ಪರಿಹಾರ ಆಗಿರ್ದಾಗಿರ್ಬೋದು, ತುಂಬ ಕಥೆಗಳನ್ನು ಹೇಳಿದ್ದಾರೆ. ಇಲ್ಲಿ ಒಂದು ಪವಾಡ ಖಂಡಿತವಾಗ್ಲೂ ಇದೆ. ಹಾಗಾಗಿ ನಾನು ಕೂಡ ಇಲ್ಲಿಗೆ ಬಂದಿದ್ದೀನಿ ಅನ್ಸುತ್ತೆ. ಇಲ್ಲಿನ ಕಾರ್ಣಿಕಗಳು ನಿಮ್ಗೆ ತಿಳಿದ ಮಟ್ಟಿಗೆ ಏನಾದರೂ ಹೇಳೋದಾದ್ರೆ ಹೇಳಿ. ಆ ಒಂದು ತಾಯಿ ಮತ್ತೆ ಮಗುವಿನ ಬಾಂಧವ್ಯ ಹೇಗೆ ಉಂಟ, ಹಾಗೆ ದೇವರು ದೈವ ಅಂತ ಹೇಳಿದ್ರೆ ನಮ್ಮ ತಾಯಿ ಮಕ್ಕಳ ಬಾಂಧವ್ಯ ಥರ. ಒಂದು ತಾಯಿ ನಮ್ಮ ತಂದೆ ಹಿರಿಯರು ಈ ದಾರಿಯಲ್ಲಿ ಹೋಗಿ ಅಂತ ಹೇಳಿದರೆ ನಾವು ಆ ದಾರಿಯಲ್ಲಿ ಹೋದರೆ ಮಾತ್ರ ನಮಗೆ ಏನಾದರೂ ದಾರಿ ಒಳ್ಳೆಯದು ಬರುತ್ತೆ. ಹಾಗೆ ದೇವರು ಯಾವುದಾದ್ರೂ ಈ ದಾರಿಯಲ್ಲಿ ಹೋಗಿ ಅಂತ ಹೇಳಿದರೆ ನಾವು ಆ ದಾರಿಯಲ್ಲಿ ಹೋದರೆ ಮಾತ್ರ ನಮಗೆ ಅದರಲ್ಲಿ ಫಲ ಸಿಕ್ಕುವಂಥದ್ದು. ಹಾಗಾಗಿ ಇಲ್ಲಿ ಬಂದವರು, ಇಲ್ಲಿ ಏನಾದರೂ ದೇವರ ಹತ್ರ ಹರಕೆ ಕೇಳಿದವರು, ಅವರು ಹೋಗಿ ಅಂತ ಹೇಳಿದ ರೀತಿಯಲ್ಲಿ ಹೋದರೆ ಖಂಡಿತವಾಗಿಯೂ 100ಕ್ಕೆ 100 ಆಗಿದ್ದುಂಟು, ಇಲ್ಲ ಅಂತ ಇಲ್ಲ. ಇಲ್ಲಿ ಮೊದಲನೇ ಬಾರಿ ಬಂದದ್ದು ನನ್ನ ಗಂಡ ನಿತಿನ್ ಪೂಜಾರಿ ಅಂತ. ಅವರು ಇಲ್ಲಿಗೆ ಪ್ರತಿ ಬಾರಿ ಬರ್ತಾ ಇರ್ತಾರೆ. ನನಗಿಂತ ಜಾಸ್ತಿ ಅವರಿಗೆ ಈ ಕ್ಷೇತ್ರದ ಬಗ್ಗೆ ತಿಳಿದುಕೊಳ್ಳುವ ಆಸಕ್ತಿ ಇದೆ. ಸರ್, ಅವರು ನಿತಿನ್ ಪೂಜಾರಿ ಅವರು ಬಂದಿದ್ದಾರೆ. ನಮಸ್ತೆ. ನಮಸ್ತೆ. ಎಲ್ರಿಗೂ ನಮಸ್ತೆ. ನಾವೀಗ ನೋಡಿದ್ದೇವೆ ತುಳುನಾಡಿನ ಶಕ್ತಿಗಳ ಬಗ್ಗೆ ಕೇವಲ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ ಮಾತ್ರ ಅಲ್ಲ, ನಮ್ಮ ರಾಜ್ಯದಾದ್ಯಂತ ಎಲ್ರಿಗೂ ಗೊತ್ತಿದೆ. ಅದರಲ್ಲೂ ಕೂಡ ಇತ್ತೀಚೆಗೆ ಸಿನಿಮಾ ನಟಿಯರು ಸ್ವಲ್ಪ ಇತ್ತೀಚೆಗೆ ನಮ್ಮ ಕಡೆ ಬರೋದು ಹೆಚ್ಚಾಗಿದೆ. ಏನೇ ಇದ್ರೂ ನಮ್ಮ ಮಣ್ಣಿನ ಶಕ್ತಿಗಳ ಬಗ್ಗೆ ಎರಡು ಮಾತಿಲ್ಲ. ಅಲ್ಲಲ್ಲಿ ಶಕ್ತಿಗಳಿದ್ದಾವೆ. ಅದರಲ್ಲೂ ಕೂಡ ಕೆಲವೊಂದು ಕಡೆ ನಾವೀಗ ನೋಡಿದ್ದೇವೆ ನಮ್ಮ ಶಕ್ತಿಗಳು ಬೇರೆ ಬೇರೆ ಕಡೆ, ಅದರ ಕಾರಣಿಕಗಳೇನು ಅಂತ ಎಲ್ಲರೂ ನೋಡ್ತಾ ಇದ್ದಾರೆ. ಅದರಲ್ಲೂ ಕೂಡ ನಮ್ಮ ನರ್ಸಬಟ್ಟಿನ ಈ ಕಾರ್ಣಿಕದ ಕ್ಷೇತ್ರ ತುಂಬಾ ವಿಶೇಷ. ಯಾಕೆ ಅಂತ ಕೇಳಿದ್ರೆ, ನಾವು ಬೆಳೀತಾ ಹೋದಂತೆ ನಮ್ಗೆ ಆಡಂಬರಗಳು ಜಾಸ್ತಿ ಆಗ್ತದೆ. ನಾನು ಇಲ್ಲಿ ಬಂದಾಗ ನೋಡಿದ್ದು ಆಡಂಬರ ಇಲ್ಲ ಯಾವುದೇ ವಿಚಾರದಲ್ಲಿ ಇಲ್ಲ. ಅಶೋಕ್ ಇಟ್ರೆ ನಾನು ಬಂದಾಗ ನೋಡಿದ್ದು ಇಲ್ಲಿ ಆಡಂಬರ ನಾನು ನೋಡ್ಲಿಲ್ಲ. ಆಡಂಬರ ಇಲ್ಲಿವರೆಗೆ ಬಂದಿಲ್ಲ. ಇಲ್ಲಿ ಅದಕ್ಕೆ ವಿಶೇಷ ಯಾಕೆ ಅಂತ ಹೇಳ್ತಿದ್ದೀನಿ ಅಂದ್ರೆ, ಇಲ್ಲಿ ಕೋಲ ಸೇವೆ ಆಗುವಾಗ್ಲೂ ಅಷ್ಟೇ ದೊಂದಿ ಬೆಳಕಿನಲ್ಲಿ ಮಾಡ್ತಿದ್ವಿ ನಾವು. ಹಳೆಯ ಕಾಲದಲ್ಲಿ ದೊಂದಿ ಬೆಳಕಿನಲ್ಲಿ ಯಾವ ರೀತಿ ನೇಮೋತ್ಸವ ಆಗ್ತಿತ್ತೋ ಅದೇ ರೀತಿ ಈಗ ಜಿಗಿಮಿಗಿ ಎಲ್ಲ ಲೈಟಿಂಗ್ ಎಲ್ಲ ಬಂದಿದೆ, ದೊಡ್ಡ ದೊಡ್ಡ ಲೈಟಿಂಗ್ ಹಾಕಿ ಎಲ್ಲ ಮಾಡ್ತಾರೆ. ಆದ್ರೆ ನೀವು ಹಳತನ್ನ ಬಿಟ್ಟಿಲ್ಲ. ನನ್ನ ಒಂದು ಪ್ರಶ್ನೆ ಏನಪ್ಪಾ ಅಂದ್ರೆ, ನಾನು ತುಂಬಾ ಸಲ ಇಲ್ಲಿ ಬಂದಿದ್ದೇನೆ, ಕೋಲಕ್ಕೂ ಕೂಡ ಬಂದಿದ್ದೇನೆ. ಇಲ್ಲಿ ದೊಂದಿ ಬೆಳಕಿನಲ್ಲಿ ನಿಮ್ಗೆ ಯಾಕೆ ಕೋಲ ಮಾಡಬೇಕು ಅಂತ ನಿಮ್ಗೆ ಅನಿಸಿದ್ದು ಅಂತ? ದೊಂದಿ ಬೆಳಕಂದ್ರೆ ಅನಿಸೋದಂದ್ರೆ ಒಂದು ದೈವ ಪ್ರೇರೇಪಣೆ ಅಂತಲೂ ಹೇಳ್ಬೋದು. ಏನೋ ಎಲ್ಲ ಕಡೆ ಲೈಟಿಂಗ್ ಅದೇ ಮಾಡುವಾಗ ಮೊದಲು ನನ್ನ ಮಾವ ಹೇಳಿದ ನೆನಪು, ನಾವು ಸಣ್ಣದಿರುವಾಗ ಒಂದು ಲ್ಯಾಂಪು, ಗ್ಯಾಸ್ ಲೈಟ್ ಅಂಥದ್ದೆಲ್ಲ ಇರ್ತಿತ್ತು. ಮೊದಲೆಲ್ಲ ದೊಂದಿಯಲ್ಲಿ ಮಾಡ್ತಿದ್ರು, ಬಹಳ ಅಪೂರ್ವ. ಮೊದಲೆಲ್ಲ ಕೋಲ ಅಂದರೆ ಬಹಳ ಅಪೂರ್ವ. ಅಂಥದ್ದೆಲ್ಲ ಆಗ್ತಿತ್ತು. ನಮಗೇನು ಆ ರೀತಿ ಮಾಡಬಾರ್ದು ಅಂತ ನಾವೊಂದು 2-3 ಜನ ಕೂತ್ಕೊಂಡು ಮಾತಾಡಿದ್ವಿ. ಇದರಲ್ಲಿ ಒಂದು 9-10 ವರ್ಷ ಆಯಿತು. ಈ ವರ್ಷಕ್ಕೆ 10 ವರ್ಷ ಹಿಂದೆ ನಾವೇನು ಮಾತಾಡಿಕೊಂಡು ದೊಂದಿಯಲ್ಲಿ ಮಾಡುವ ಅಂತ ಹೇಳಿಬಿಟ್ಟು ಪ್ರಥಮ ಬಾರಿಗೆ ನಾವು 10 ವರ್ಷದ ಹಿಂದೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಆ 10 ವರ್ಷದ ನಂತರ ಇಷ್ಟರ ತನಕ ಪ್ರತಿ ವರ್ಷ
ಆಗ್ತಾ ಉಂಟು ದೊಂದಿ ಬೆಳಕಲ್ಲಿ. ಮೊದಲೆಲ್ಲ ಏನಾಗ್ತಿತ್ತು ಅಂತ ಲೈಟಿಂಗಲ್ಲೇ, ನಾವು ಕೂಡ ಮೊದಲು ಲೈಟಂಗೆಲ್ಲ ಮಾಡಿದ್ವಿ. ಸಣ್ಣದಿರುವಾಗ ಗ್ಯಾಸ್ ಲೈಟ್, ಲ್ಯಾಂಪ್ ಅಂಥದ್ದೆಲ್ಲ ಮಾಡ್ತಿದ್ವಿ. ಆಮೇಲೆ ನಮಗೆ ಬುದ್ಧಿ ಬಂದ ಮೇಲೆ ಲೈಟಿಂಗ್ ಎಲ್ಲ ಶುರು ಆಯಿತು. ಆಮೇಲೆ ಲೈಟಿಂಗಲ್ಲಿ ಮಾಡ್ತಿದ್ವಿ. ಹಾಗೆ ಮುಂಚಿನ ಥರ ಏನಕ್ಕೆ ಮಾಡಬಾರ್ದು ಅಂತ ಹೇಳಿಬಿಟ್ಟು ಒಂದು ಮನಸ್ಸಿಗೆ ಇದಾಯಿತು. ಆಮೇಲೆ ಒಂದು 10 ವರ್ಷದ ನಂತರ ದೊಂದಿ ಬೆಳಕಲ್ಲಿ ಮಾಡ್ತಾಯಿದ್ವಿ. ಈಗ ಹತ್ರದಲ್ಲಿ ಕೋಲ ಇದೆ, ಎಷ್ಟನೇ ತಾರೀಕು ಆಗುತ್ತೆ, ಅದು ಹೇಗೆ ನಡೆಯುತ್ತೆ ಇಲ್ಲಿ ಕೋಲದ್ದು? ಆ ದಿನ ಏನೆಲ್ಲ ಕಾರ್ಯಕ್ರಮ ಇಟ್ಕೊಂಡಿದ್ದೀರಿ? ಹೇಗೆ ಕಾರ್ಯಕ್ರಮ ಅಂತ ಹೇಳಿದ್ರೆ, ಕಾರ್ಯಕ್ರಮ ಕೆಲವೆಲ್ಲ ಇದು ಮಾಡಿದ್ದೇವೆ. ಅದು ಎಲ್ಲ ನಡೆಸ್ಕೊಳ್ಬೇಕು ದೇವರು, ನಾವಂತ ಇಲ್ಲ. ನಾವು ಮಾಡಿದ್ದಂತ ಹೇಳಲಿಕ್ಕೆ ಏನಿಲ್ಲ, ಅವರು ಮಾಡಿಸ್ತಾರೆ ಅಂತ ಹೇಳ್ಬೋದು. ನಮ್ಮ ಕೈಯಲ್ಲೇ ಅವರು ಮಾಡಿಸ್ತಾರೆ ಅಂತ ಹೇಳ್ಬೋದು. ನಾಳೆದ್ದು ಕೋಲ ಅಂದರೆ ಪ್ರತಿ ವರ್ಷ ಆಗುವಂಥ ದೊಂದಿ ಕೋಲವೇ. ದೊಂದಿ ಕೋಲ ಸ್ಟಾರ್ಟ್ ಆಗುವಾಗ ಎಲ್ಲ ದೊಂದಿಗಳನ್ನು ಉರಿಸ್ತೇವೆ. ದೊಂದಿ ಮುಖಾಂತರವೇ ಅದಕ್ಕೆ ಎಣ್ಣೆ ಹಾಕಿ ಆ ದೊಂದಿ ಮುಖಾಂತರವೇ ಕೋಲ ಆಗುವಂಥದ್ದು. ಕಾರ್ಯಕ್ರಮ ಅಂತ ಹೇಳಿದರೆ, ನಮ್ಮ ದೈವ ನುಡಿ ಕೊಟ್ಟ ಪ್ರಕಾರ ಕೆಲ ವರ್ಷಗಳಿಂದ ನಾವು ಏನೋ ಸಣ್ಣ ಸಣ್ಣ ಸೇವೆ ಅಂತ ಕೇಳಬೇಕು. ನಂಗೆ ತುಂಬಾ ವಿಶೇಷ ಅಂತ ಇಲ್ಲಿ ಗಮನ ಸೆಳೆದದ್ದು, ಇಲ್ಲಿ ಬಂದಾಗ ನಾನು ಪ್ರತಿ ಸಾರಿ ಬರ್ತೇನೆ, ಆದರೆ ಇಲ್ಲಿ ನಾನು ಇದು ನೋಡಿಲ್ಲ. ಸ್ವಲ್ಪ ಇದನ್ನು ತೋರಿಸ್ಬೋದಾ? ಇಲ್ಲಿ ಅಕ್ಕಿಗಳ ಮೂಟೆಗಳನ್ನೆಲ್ಲ ಇಟ್ಟಿದ್ದಾರೆ. ಇದರಲ್ಲಿ ಎಷ್ಟು ಕ್ವಿಂಟಲ್ ಇದೆ ಸರ್? ಇದರಲ್ಲಿ 12.5 ಕ್ವಿಂಟಲ್ ಇದೆ. 12.5 ಕ್ವಿಂಟಲ್ ಇದೆ. ಇದರದ್ದು ವಿಶೇಷ ಅಂದರೆ ನಾಳ್ದು ಕೋಲ ಕೂಟಕ್ಕೆ ತಂದಿದ್ದಲ್ಲ ಇದು. ಇದರಲ್ಲಿ ತುಂಬ ಒಂದು ವಿಶೇಷ ಇದೆ. ಈ 12 ಕ್ವಿಂಟಲ್ ಇದೆಯಲ್ಲ, ಇದನ್ನು ನೀವು ಈ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹಿಂದೆ ವಿಡಿಯೋಗಳನ್ನು ಹಾಕಿದ್ದಾರೆ. ಆದರೆ ಈ ವಿಶೇಷ ಸಂದರ್ಭದಲ್ಲಿ ನಾಳಿದ್ದು ಕೋಲ ಇರುವಂಥ ಸಂದರ್ಭದಲ್ಲಿ ಇದನ್ನು ದಾನ ಮಾಡ್ತಾರೆ. ಅದರಲ್ಲೂ ಕೂಡ ವಿಶೇಷ ಅಂದರೆ ಅವರೇ ಬೆಳೆದಿದ್ದು, ಕಷ್ಟಪಟ್ಟು ಬೆಳೆದು, ಬೇರೆ ಯಾರೋ ಬೆಳೆದಿದ್ದು ತಂದು ಸೇವೆ ಮಾಡೋದಲ್ಲ, ದಾನ ಮಾಡೋದಲ್ಲ, ಅವರೇ ವಿಶೇಷವಾಗಿ ಬೆಳೆದದ್ದು. 1.5 ಕ್ವಿಂಟಲ್ ಕೊಡೋದಂದರೆ ಈಗಿನ ಇದರ ದೊಡ್ಡ ದಾನ ಅದು. ನನಗೆ ನಿಮ್ಮ ಹತ್ರ ಕೇಳಬೇಕು, ಯಾಕೆ ಅಕ್ಕಿ ಕೊಡಬೇಕು? ನೀವು ಬೇರೆ ಬೇರೆ ರೀತಿಯಲ್ಲಿ ಸೇವೆ ಮಾಡ್ತೀರಿ, ಪರ್ಟಿಕ್ಯುಲರ್ ಆಗಿ ಅಕ್ಕಿಯನ್ನೇ ಯಾಕೆ ಬಡವರಿಗೆ ಕೊಡಬೇಕು? ಅಥವಾ ಯಾರಿಗೆ ಅದರ ಅವಶ್ಯಕತೆ ಇದೆಯೋ ಅವ್ರಿಗೆ ಕೊಡಬೇಕಂತ ಯಾಕೆ ಅನಿಸ್ತು ಅಂತ? ಏನಾದರೂ ದಾನ ಮಾಡಬೇಕು, ನನ್ನ ಸೇವೆ ಮಾಡೋದು ಆಡಂಬರದಲ್ಲಿ ಮಾಡಬೇಕಂತೆಲ್ಲ, ಯಾರಾದರೂ ಪಾಪದವರಿಗೆ ದಾನ ಮಾಡಬೇಕು ಅಂಥದ್ದೆಲ್ಲ ದೈವದ್ದು ಒಂದು ನನಗೆ ನುಡಿಯಾಗಿತ್ತು. ಅದಕ್ಕೋಸ್ಕರ ಮತ್ತೆ ಎಂತ ಮಾಡೋದು ಅಂತ ಹೇಳಿದ್ರೆ, ಅಕ್ಕಿ ಬೇರೆ ಏನಾದರೂ ಕೊಟ್ಟರೆ ದುರುಪಯೋಗ ಆಗುತ್ತೆ. ಅಕ್ಕಿ ಕೊಟ್ಟರೆ ಊಟವೇ ಮಾಡಬೇಕು, ಅದನ್ನೇನು ಬೇರೆ ಏನಕ್ಕೂ ಉಪಯೋಗ ಮಾಡುವಂಥ. ಅಕ್ಕಿ ಕೊಡುವಂಥದ್ದು ಅಂತ ಹೇಳಿದ್ರೆ ಆ ಹಸುವಿನ ನೋವು ಎಂತ ಅಂತ ನನಗೂ ಕೂಡ ಗೊತ್ತು. ನಾವೊಂದು ಸಣ್ಣದಿರುವಾಗ ಆ ಹಸು ಎಂತ, ಆ ಒಂದು ಹೊತ್ತದ್ದು ಊಟಕ್ಕೆ ಕಷ್ಟ ಎಷ್ಟು ಎಲ್ಲ ಇತ್ತು. ಒಂದೊಂದು ಹೊತ್ತಿನ ಊಟಕ್ಕೂ ಎಂಥದಂತ ಬೆಲೆ ಏನಂತ ಗೊತ್ತುಂಟು. ಅದಕ್ಕೋಸ್ಕರ ಅಕ್ಕಿ ಕೊಡುವುದು ಕೂಡ ಏನು, ಅದು ಅಕ್ಕಿ ಯಾರೋ ಅರ್ಹ ವ್ಯಕ್ತಿಗಳಿದ್ದಾರೆ ಅಂತ ವ್ಯಕ್ತಿಗಳನ್ನು ಹುಡುಕಿ ಕೊಡುವಂಥದ್ದು. ಕೆಲವೆಲ್ಲ ಅಕ್ಕಿ ಕೊಟ್ಟು ಕೆಲವು ಡ್ರಿಂಕ್ಸ್ ಅಂತ ಮನೆಯವರಿಗೆ ಯಾರಿಗೂ ಆಯ್ಕೆ ಮಾಡಲಿಲ್ಲ. ಮದ್ಯಪಾನ ಮಾಡುವಂತದ್ದು, ಅಂಥದ್ದೇನೋ ದುರುಪಯೋಗ ಮಾಡುವಂಥದ್ದು, ಅಂಥದ್ದೋಸ್ಕರ ಯಾರಿಗೆ ಅವಶ್ಯಕತೆ ಇದೆ, ಯಾರಿಗೆ ಹಸಿವಿನ ಬೆಲೆ ಗೊತ್ತಿದೆ ಅವರಿಗೆ ಕೊಡ್ತೀವಿ, ಅವರಿಗೆ ಆಯ್ಕೆ ಮಾಡಿ ಕೊಡುವ ಅಂತ ಹೇಳ್ಬಿಟ್ಟು ದೇವರ ನುಡಿ ಪ್ರಕಾರ ಮುಂದುವರಿಸಿದಂಥದ್ದು. ಯಾವುದೋ ಒಂದು ಪ್ರಚಾರಕ್ಕೋಸ್ಕರ, ಯಾವುದೋ ಒಂದು ಇದಕ್ಕೋಸ್ಕರ ಅಲ್ಲ. ಇದು ನೀವು ಕೇಳಿದ್ರಿ ಅಂತ ಹೇಳ್ಬಿಟ್ಟು ನೀವು ಬಂದ್ರಿ, ಕೇಳಿದ್ರಿ, ನಿಮ್ಮ ಮನಸ್ಸಿಗೆ ಬೇಜಾರಾಗಬಾರ್ದು ಅಂತ ಹೇಳ್ಬಿಟ್ರೆ ಇದು ಮಾಡಿ ಇಷ್ಟರ ತನಕವೂ ನಾವು ಯಾವುದು ಯಾಡು ಮಾಡಲಿಲ್ಲ, ಯಾವುದು ಇದಲ್ಲ. ಇವಾಗ ದೇವರು ಇದು ನುಡಿ ನನ್ನಿಂದಾಗಿ ಆದದ್ದ ಏನಲ್ಲ, ನನ್ನ ಮಾವನವರು ನಮ್ಮ ತಲೆಮಾರಿಂದಲೇ ಬಂದಂತ, ಅಂದ್ರೆ ಇದು ಕುಟುಂಬಕ್ಕೆ ಸಂಬಂಧಪಟ್ಟಂಥದ್ದು. ಕುಟುಂಬಕ್ಕೆ ಸಂಬಂಧಪಟ್ಟು ಮೊದಲೆಲ್ಲ ನನ್ಗಿಂತ ದೇವರು ನನ್ನ ಮಾವನಿಗೆ ಬರ್ತಾ ಇದ್ರು, ಮಾವನ ಮೈ ಮೇಲೆ. ಆವಾಗ ಕೂಡ ಎಲ್ಲ ಬರ್ತಿದ್ರು ಹತ್ರದವರು. ಆವಾಗ ಗಾಡಿ ವ್ಯವಸ್ಥೆ ಏನೂ ಇರ್ಲಿಲ್ಲ, ನಡ್ಕೊಂಡು ಬರುವಂದು. ಇವಾಗ ಗಾಡಿ ವ್ಯವಸ್ಥೆ ಎಲ್ಲ ಇದೆ, ಹಾಗಾಗಿ ದೂರದವರು ಕೂಡ ಬರ್ತಾರೆ. ಯಾರ ಹತ್ರನು ನೀವು ಬನ್ನಿ ಅಂತ ಇಷ್ಟರ ತನಕ ನಾನು ಕರೀಲಿಲ್ಲ, ಇನ್ನು ಮುಂದಕ್ಕೂ ನನಗೆ ಕರೀಲಿಕ್ಕೆ ಇಲ್ಲ. ಎಲ್ಲ ದೇವ್ರದ್ದು. ಯಾರಿಗೂ ಬಂದವರಿಗೆ ನಾ ಅಷ್ಟು ಕೊಡಿ ಇಷ್ಟು ಕೊಡಿ ಇಷ್ಟರ ತನಕೂ ಹೇಳಲಿಲ್ಲ, ಇನ್ನು ಮುಂದಕ್ಕೂ ಹೇಳಲಿಕ್ಕಿಲ್ಲ. ನನ್ನ ಕೈಯಿಂದ ಯಾರಿಗಾದ್ರೂ ಸಹಾಯ ಮಾಡೋ ದೇವರು ನನಗೆ ಆ ಶಕ್ತಿ ಕೊಟ್ರೆ ಖಂಡಿತವಾಗ್ಲೂ ಇಷ್ಟರ ತನಕೂ ಮಾಡಿದ್ದೇನೆ, ಇನ್ನು ಮುಂದಕ್ಕೆ ಮಾಡಿದೆ. ನಮ್ಗೆ ಮೊದಲೆಲ್ಲ ನಾವು, ನಿಮ್ಗೆ ಅದು ಗೊತ್ತುಂಟ ಇಲ್ಲೋ ಗೊತ್ತಿಲ್ಲ, ನಾವು ಸುಗ್ಗಿ, ಇದು ತುಳುವಲ್ಲಿ ಒಂದು ಹೇಳ್ತೀವಿ, ಸುಗ್ಗಿ ಕಾರ್ತಿ ಅಂತ. ಎರಡು ಇದು ನಾಟಿ ಮಾಡ್ತಿದ್ವಿ, ಬೆಳೆ ಬೆಳೀತಿದ್ವಿ, ನಾಟಿ ಮಾಡ್ತಿದ್ವಿ. ಆವಾಗ ಅಲ್ಲಿಂದ ಅಲ್ಲಿಗೆ ಆಗ್ತಿತ್ತು. ಯಾವಾಗ ನಾವು ಅನ್ನದಾನ ಶುರು ಮಾಡಿದ್ವ, ಸಂಕ್ರಮಣ ದಿವಸಕ್ಕೆ ಬಂದವರಿಗೆ ಅನ್ನದಾನ ಶುರು ಮಾಡಿದ್ವ, ಅವತ್ತಿಂದ ಇವತ್ತಿನವರೆಗೂ ನಮ್ಗೆ ಯಾವತ್ತು ಅಕ್ಕಿ ನಮಗೂ ಕಮ್ಮಿ ಆಗ್ಲಿಲ್ಲ. ಪ್ರತಿ ವರ್ಷ, ಈ ವರ್ಷ ಇಷ್ಟು ಇದು, ಈ ವರ್ಷ ಬೆಳೆದದ್ದೆಲ್ಲ ಕೊಡ್ತಾ ಇದ್ದೇನೆ, ದೇವರು ನಮ್ಗೆ ಕೊಟ್ಟದಿದೆ. ಪ್ರತಿ ವರ್ಷನೂ ನಾನು ಕೊಡ್ತಾ ಇದ್ದೆ, ಯಾರಿಗೂ ಗೊತ್ತಿಲ್ಲ. ಈ ವರ್ಷ ಎಲ್ಲ ಈಗೆಲ್ಲ ಮಾಡಿದಾಗ ತುಂಬಾ ಜನಕ್ಕೆ ಗೊತ್ತಾಯ್ತು, ಅವನು ಇದು ಮಾಡ್ತಾ ಇದ್ದಾನೆ ಅಂತ.
ಹಾಗಾಗಿ ನೀವು ಬಂದ ಥರನೇ ಬೇರೆಯವರೆಲ್ಲ ಕೇಳಿದ್ರು ಗೊತ್ತು. ಇಲ್ಲದಿದ್ರೆ ಪ್ರತಿ ವರ್ಷ, ಯಾಕಂತ ಹೇಳಿದ್ರೆ ನಮ್ಮ ಹಿರಿಯರು ಹೇಳ್ತಿದ್ರು, ಎಡ ಕೈಯಲ್ಲಿ ಕೊಟ್ಟದ್ದು ಬಲ ಕೈಗೆ ಗೊತ್ತಾಗಬಾರ್ದು. ಹಾಗಾಗಿ ನಾವು ಪ್ರಚಾರ ಮಾಡಲಿಲ್ಲ. ಪ್ರಚಾರವು ನಮ್ಗೆ ಪ್ರಚಾರದ ಅಗತ್ಯ ಇಲ್ಲ. ಹೌದು, ಅದರದ್ದು ಅಗತ್ಯ ಇದ್ದಿದ್ರೆ ಇದು ದೊಡ್ಡದಾಗ್ತಿತ್ತು. ಯಾಕಂದ್ರೆ ಈಗ ನಿಮ್ಗೆಲ್ಲ ಗೊತ್ತು, ನಾವು ಬೇರೆಯವ್ರ ಬಗ್ಗೆ ಹೇಳೋದಂತಲ್ಲ, ಪ್ರಚಾರ ಅಂತ ಇದ್ದಿದ್ರೆ ಈ ಕ್ಷೇತ್ರ ದೊಡ್ಡದಾಗ್ತಿತ್ತು. ಇದೆಲ್ಲ ಬಾಯಿ ಪ್ರಚಾರ, ಮೌತ್ ಪಬ್ಲಿಸಿಟಿ ಅಂತ ಹೇಳ್ತಾರಲ್ಲ, ಆ ಪಬ್ಲಿಸಿಟಿ. ನಾನು ಯಾಕೆ ಇಷ್ಟು ಧೈರ್ಯದಿಂದ ಹೇಳ್ತೇನೆ ಅಂದ್ರೆ, ನನ್ಗೆ ಅನುಭವ ಇದೆ. ನಾನು ಇಲ್ಲಿಗೆ ಬರ್ತೇನೆ, ನಾನು ಇಲ್ಲಿ ಕೈ ಮುಗ್ದು ಹೋಗ್ತೇನೆ. ಇದು ನನ್ನ ಸ್ವಂತ ಅನುಭವ. ಇನ್ನೊಬ್ರು ಯಾರೋ ಹೇಳಿದ್ರು ಅಥವಾ ಇನ್ನೊಬ್ರು ಬಂದು ಹೇಳಿದ್ರು ಇಲ್ಲಿ ಒಂದು ದೊಡ್ಡ ಕಾರಣಿಕ ಇದೆ, ಹಾಗಲ್ಲ. ನನಗೆ ಇಲ್ಲಿ ಬಂದು ಅನುಭವ ಆಗಿರೋದ್ರಿಂದ ಇಷ್ಟು ಧೈರ್ಯದಿಂದ ಮಾತನಾಡ್ಲಿಕ್ಕೆ ಸಾಧ್ಯ. ಅದೇ ಇವ್ರು ಹೇಳಿದ್ರು, ಪ್ರಚಾರದ ಹುಚ್ಚಿದ್ರೆ ಅಥವಾ ಹಣ ಮಾಡುವ ಉದ್ದೇಶ ಹೀಗಿದ್ರೆ ಇದು ದೊಡ್ಡ ಕ್ಷೇತ್ರ ಆಗ್ತಾ ಇತ್ತು, ಆಡಂಬರ ಸಹ ಅಷ್ಟೇ ಆಗ್ತಿತ್ತು. ಆದರೆ ಆಡಂಬರ ಸಹ ಆಗಲಿಲ್ಲ, ದೊಡ್ಡ ಮಟ್ಟದ ಪ್ರಚಾರಕ್ಕೂ ಕೂಡ ಹೋಗಲಿಲ್ಲ, ಹಣ ಮಾಡುವ ಉದ್ದೇಶ ಕೂಡ ಇಲ್ಲ. ಮತ್ತೊಂದು, ನೀವು ಸ್ವಲ್ಪ ಆ ಕಡೆ ತಿರುಗಿಸಿದ್ರೆ, ಇವರು ಮನಸ್ಸು ಮಾಡಿದ್ರೆ 4-5 ಕಾರ್ ತಗೊಳ್ಬೋದಿತ್ತು ಇಲ್ಲಿ ಬಂದ ಭಕ್ತರದ್ದು, ಇಲ್ಲಿದ್ದು ಕಾರಣಿಕದ್ದು. ಇದೇ ರಿಕ್ಷಾವನ್ನು ಓಡಿಸಿ ಇವತ್ತಿಗೂ ಕೂಡ ಇವರು ಜೀವನ ಮಾಡ್ತಿದ್ದಾರೆ. ಒಂದು ಮಟ್ಟಕ್ಕೆ ಬಂದಾಗ ಅಥವಾ ನಮ್ಮಲ್ಲಿ ಒಂದು ಏನೋ ಒಂದು ಇದೆ ಅಂದಾಗ ನಾವು ಬೆಳೆಯೋದು ಸಹಜ. ಬೆಳೆದಾಗ ನಮಗೆ ಸಹಜವಾಗಿ ಆ ಆಡಂಬರತೆ ಬರುತ್ತೆ. ಆದರೆ ಇವತ್ತು ಇವರೆಲ್ಲ ಆಡಂಬರತೆ ಬರಲಿಲ್ಲ. ನನಗೆ ತುಂಬ ಖುಷಿಯಾಗಿದ್ದು ಇದು, ಹಸಿದವನಿಗೆ ಯಾವತ್ತು ಅನ್ನ ಕೊಟ್ಟರೆ ಪ್ರತಿಫಲ ಕೊಡ್ತಾರಂತೆ. ಅವ್ರಿಗೆ ಕೊಟ್ಟಿದ್ದಾರೆ. ಅವ್ರು ಹೇಳಿದ್ದಾರೆ, ನಾನು ಯಾವಾಗ ದಾನ ಮಾಡ್ಲಿಕ್ಕೆ ಶುರು ಮಾಡಿದ್ನೋ ಆವತ್ತಿನಿಂದ ನನಗೆ ದೇವರು ಕೊಡ್ಲಿಕ್ಕೆ ಶುರು ಮಾಡಿದ್ದು. ಅವರು ಮತ್ತೊಂದು ಹೇಳ್ತಾರೆ, ನಾನು ಯಾವುದು ಮಾಡಿದ್ದಲ್ಲ, ಅಲ್ಲಿರುವಂಥ ಶಕ್ತಿ ಮಾಡಿದ್ದು, ಅಥವಾ ಅಲ್ಲಿ ಕೊರಗಜ್ಜ ಇದ್ದಾರೆ ಆ ಶಕ್ತಿ ಮಾಡಿದ್ದು. ಮತ್ತು ದೇವರ ಹೆಸರನ್ನು ಇಟ್ಕೊಂಡು ಇವರು ಹಣ ಮಾಡುವ ಉದ್ದೇಶಕ್ಕೆ ಇಲ್ಲಿವರೆಗೂ ಹೋಗಿಲ್ಲ, ಮುಂದೆ ಹೋಗಲ್ಲ ಅಂತ ನನಗೆ ಅನಿಸುತ್ತೆ. ಯಾಕಂದರೆ ನನಗೆ ಅಷ್ಟು ಧೈರ್ಯ ಇದೆ ನಾನು ಇಲ್ಲಿ ಬಂದಿರೋದ್ರಿಂದ. ವಿಶೇಷ ಅಂದರೆ ನಾನು ಹೇಳಿದೆ ಇದರ ಬಗ್ಗೆ, ನಾಳ್ದು ಕೋಲ ಇದೆ 23ಕ್ಕೆ. ಸಾಧ್ಯವಾದರೆ ಹೇಳ್ತೀನಿ ನಾನು. ಇಲ್ಲಿ ಕಾರ್ಕಳ ಬಂದರೆ ಮಾಳ ಅಂತ ತುಂಬ ಫೇಮಸ್ ಜಾಗ, ಈ ನಮ್ಮ ಕುದುರೆಮುಖಕ್ಕೆ ಹೋಗೋ ರೋಡು. ಸಾಧ್ಯವಾದರೆ ನಾನು ಕೆಳಗೆ ಗೂಗಲ್ ಮ್ಯಾಪಲ್ಲಿ ಮೆನ್ಷನ್ ಮಾಡಿರ್ತೇನೆ. ನಿಮ್ಗೆ ಸಾಧ್ಯವಾದರೆ ಒಮ್ಮೆ ಬಂದು ಹೋಗಿ, ಜಸ್ಟ್ ಒಮ್ಮೆ ಹೋಗಿ ಕೈ ಮುಗ್ದು ಹೋಗಿ. ನನಗೆ ಆದ ಅನುಭವ ನಿಮಗೂ ಕೂಡ ಆಗ್ಬೋದು ಅಷ್ಟೇ. ಮತ್ತೆ ಎಲ್ಲವೂ ಕೂಡ ಇಲ್ಲಿ ಬಂದ ಕೈ ಮುಗಿದು ಹೋದಾಗ ಆಗುತ್ತೆ ಅಂತ ನಾನು ಖಂಡಿತ ಹೇಳಲ್ಲ. ಇದು ಬಂದರೆ ನಾನು ಕೆಲವು ಕಡೆ ಹೇಳಿದ್ದೇನೆ, ಖಂಡಿತ ಅದಾಗುತ್ತೆ ಇದಾಗುತ್ತೆ, ಅದನ್ನು ನಾನು ಹೇಳಲಿಕ್ಕೆ ಹೋಗಲ್ಲ. ಯಾಕಂದರೆ ಅದಕ್ಕೊಂದು ಭಕ್ತಿ ಬೇಕು. ಭಕ್ತಿ ಇದ್ರೆ ಸಾಲಲ್ಲ. ಅವ್ರು ಏನಾದರೂ ಒಂದು ಹೇಳ್ತಾರೆ, ಅದನ್ನು ಪಾಲಿಸಬೇಕು. ಎಲ್ರಿಗೂ ಕೂಡ ಅದು ಪಾಲನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹೇಳಿದ್ದೆಲ್ಲ ಆಗುತ್ತೆ ಅಂತ ನಾನು ಖಂಡಿತ ಹೇಳಲ್ಲ, ಆದರೆ ಅದಕ್ಕೆ ಭಕ್ತಿ ಬೇಕು ಅಲ್ವಾ ಸರ್? ಖಂಡಿತ. ಯಾಕಂತ ಹೇಳಿದ್ರೆ ಹೇಳಿದ ರೀತಿ ಮಾಡಬೇಕು. ಹೌದೌದು. ಹೇಳಿದ್ದು ಮಾಡಿದ್ರೆ ಆಗ್ಲಬಹುದು, ಆಗಿದ್ದು ಉಂಟು. ಹೌದು. ಅದರಲ್ಲಿ ಈಗ ಅದರಲ್ಲಿ ಒಂದು ಯಾವ್ದಾದ್ರು ಒಂದು ಹೇಳ್ಬೋದಾ? ಯಾವ್ದಾದ್ರು ಒಂದು ನೆನಪಿದ್ದದ್ದು ನನ್ ತುಂಬಾ ಇದೆ. ಅವ್ರಿಗೆ ನೆನಪು ಅಂತ ಯಾವ್ದು ಅಂತ ಹೇಳೋದು ತುಂಬಾ ಇದೆ. ಹೌದೌದು. ಅದೆಲ್ಲ ಹೇಳಿದ್ರೆ ಅವರು ಹೇಳ್ತಾರ ಅಂತ ಆಗ್ಬೋದು. ಅಂದ್ರೆ ನಾನು ಕೇಳಿದ್ದೊಂದು ಕತೆ ಇದೆ. ಒಬ್ರು ದಂಪತಿಗಳು, ಅವರಿಗೆ ಸಂತಾನ ಭಾಗ್ಯ ಇರಲಿಲ್ಲ. ತುಂಬಾ ಕಡೆ ಹೋದ್ರು, ಡಾಕ್ಟರ್ಗಳ ಹತ್ರ ಹೋದ್ರು. ಡಾಕ್ಟರ್ ಹತ್ರ ಆಗ್ಲಿಲ್ಲ ಅಂದಾಗ ತುಂಬಾ ಜನ ಕೈ ಮುಗಿಲಿಕ್ಕೆ ಹೋಗ್ತಾರೆ. ನಾವು ಕೂಡ ಅಷ್ಟೇ. ನಮ್ಗೆ ಕಣ್ಣಿಗೆ ಕಾಣುವ ಶಕ್ತಿಗಳು ಎಷ್ಟಿದೆಯೋ ಕಣ್ಣಿಗೆ ಕಾಣದ ಶಕ್ತಿಗಳು ಕೂಡ ಅಷ್ಟೇ ಇದೆ. ಡಾಕ್ಟರ್ ಸಹ ಅಷ್ಟೇ ಹೇಳಿದ್ರು, ನಮ್ಮ ಕೈಯಿಂದ ಆಗ್ಲಿಲ್ಲ ಒಂದು ಕೈ ಮುಗಿರಿ ಅಂತ. ಅವ್ರ ಹತ್ರ ತುಂಬಾ ಕಡೆ ಹೋದ್ರು, ಆಗಿರ್ಲಿಲ್ಲ. ಕೊನೆಗೆ ಇಲ್ಲಿಗೆ ಬಂದ್ರು ಅಂತ ಅನ್ಸುತ್ತೆ. ಇಲ್ಲಿ ಬಂದು ಕೈ ಮುಗಿದು ಡಾಕ್ಟ್ರು ತುಂಬಾ ಕಷ್ಟ ಅಂತ ಹೇಳಿದ್ದು ಒಂದೆರಡು ವರ್ಷದಲ್ಲಿ ಅವರಿಗೆ ಸಂತಾನ ಭಾಗ್ಯ ಆಗಿದ್ದು ಕೂಡ ಇದೆ. ಇದು ನಾನು ಸಣ್ಣ ಕತೆ, ದೊಡ್ಡ ಕತೆ ಅಂತ ಅನ್ಕೊಳ್ಬೇಡಿ. ಈ ತರ ತುಂಬಾ ಇದೆ. ನಾನು ಹೇಳಿದೆ ಅವರು ಒಂದೆರಡು ಹೇಳಿ ಅಂತ ಅವ್ರು ಹೇಳೋದಿಲ್ಲ. ಆದ್ರೂ ಕೂಡ ಇಂಥದ್ದು ತುಂಬಾ ಇದೆ. ಇಲ್ಲಿ ಬಂದಾಗ ಆಗಿದ್ದಿದೆ, ಕೈ ಮುಗ್ದು ಬೇಡದಾಗ ಆಗೋದೇ ಇಲ್ಲ ಅಂತ ಆಗಿದ್ದು ತುಂಬಾ ಇದೆ. ಆದರೆ ಒಂದು ಭಕ್ತಿ ಇರಬೇಕಷ್ಟೇ. ಭಕ್ತಿ ಇರಬೇಕು, ಮತ್ತೆ ಹೇಳಿದ್ದನ್ನು ಪಾಲನೆ ಮಾಡಬೇಕು. ನಾನು ಬಂದಾಗ ನೀವು ಕೈ ಮುಗಿದು ಕೂಡ ಎಲ್ಲ ಆಗುತ್ತೆ ಅಂತ ನಾನು ಹೇಳಲ್ಲ, ಆದರೆ ಆಗಿದ್ದು ತುಂಬಾ ಇದೆ. ಅದನ್ನು ಪಾಲನೆ ಮಾಡಿದರೆ ಹೀಗೆ ಕೋಲಾಗಿ 23ಕ್ಕೆ ಆಗಲಿ. ನಿಮಗೆಲ್ಲ ಗೊತ್ತಿರೋ, ನಾನು ಆರಂಭದಿಂದ ಹೇಳ್ತಿದ್ದೆ, ಚೈತ್ರ ಕೂಡ ಹೇಳಿದರು, ಕೋಲ ಇದೆ, ದಂದು ಬೆಳಕಿನ ನೇಮೋತ್ಸವ, ಅದರ ಒಂದು ಕಾರ್ಯಕ್ರಮದ ಬಗ್ಗೆ ಹೇಳಿದ್ರು ಅವರು. ಹೇಗೆ ನಡೆಯುತ್ತೆ ಸರ್? ಆಟಿ ತಿಂಗಳಲ್ಲಿ ಕೂಡ ನಡೆಯುತ್ತೆ. ಈಗಿದ ಬಗ್ಗೆ ಒಂದು ಹೇಳಿ ಸರ್. ಈಗದಂದರೆ ಪ್ರತಿ ವರ್ಷ ಆಗುವಂಥದ್ದೇ. ಈ ಸಲ ದೇವರ ಹತ್ರ ಕೇಳಿ ಒಂದು ಸ್ವಲ್ಪ ಇದು ಮಾಡಿ, ದೊಂದಿ ಬೆಳಕಲ್ಲಿ ಆಗುವಂಥದ್ದು. ಪ್ರತಿ ವರ್ಷ ಆಗುವಂಥ ಇದರಲ್ಲಿ ದೊಂದಿ ಬೆಳಕಲ್ಲಿ ಆಗುವಂಥದ್ದು. ಈ ಸಲ ಒಂದು ವಿಶೇಷ ಏನಂತ ಹೇಳಿದರೆ, ನಾವು ಒಂದು ಅಕ್ಕಿ ದಾನ ಮಾಡುವಂಥದ್ದು. ಮತ್ತೊಂದು ಅಂತ ಹೇಳಿದ್ರೆ, ಪ್ರತಿ ವರ್ಷ ವಸ್ತ್ರ ದಾನ ಮಾಡ್ತಿದ್ದೆ, ಏನೋ ಸ್ವಲ್ಪ ವಸ್ತ್ರ ದಾನ ಮಾಡ್ತಿದ್ದೆ. ಈ ವರ್ಷ ಏನೋ ದೇವರ ದಯಲ್ಲಿ ಈ ಕ್ಷೇತ್ರದ ಈ ಒಂದು ಇದರ ಹೆಸರಲ್ಲಿ
ನಮಗೆ ಮಾಳ ಗ್ರಾಮದಲ್ಲಿ ಭಜನಾ ಮಂಡಳಿ ಎಷ್ಟುಂಟು ಅಷ್ಟು ಭಜನಾ ಮಂಡಳಿಗೆ ಒಂದು ಸೀರೆ ಕೊಡ್ಬೇಕಂತ ಆಸೆ. ಅದು ಕೂಡ ಈ ವರ್ಷ ಎಲ್ಲ ಭಜನಾ ಮಂಡಳಿಗಳಿಗೆ ಸೀರೆ ಕೊಡುವಂತ ಒಂದು ಭಾಗ್ಯ ಸಿಕ್ಕಿದೆ ಅಂತ ಹೇಳ್ತೀನಿ. ದೇವರು ಕೊಟ್ಟಿದ್ದು ಭಾಗ್ಯ ನನಗೆ, ನಾನು ಕೊಟ್ಟಿದ್ದಲ್ಲ, ದೇವರು ನನಗೆ ಕೊಡುವಂತ ಭಾಗ್ಯ ಕೊಟ್ಟಿದ್ದಾರೆ. ಹಾಗಾಗಿ ಭಜನಾ ಮಂಡಳಿಯವರೆಲ್ಲ ಸಮಿತಿಯವರೆಲ್ಲ ಸೇರಿ ಒಂದು ಭಜನೋತ್ಸವ ಮಾಡುವಂತ ಹೇಳಿದ್ರು. ಹಾಗಾಗಿ ಒಂದು ಭಜನೋತ್ಸವ ಕಾರ್ಯಕ್ರಮ ನೀವು ನಿಮ್ಮ ಹತ್ರ ತಕೊಂಡು ನಾವು ಈ ಕ್ಷೇತ್ರದಲ್ಲಿ ಏನಾದರೂ ಒಂದು ಮಾಡಬೇಕು ನಮ್ಗಂತ ಹೇಳಿದ್ರು, ಭಜನೋತ್ಸವ ಮಾಡುವ ಅಂತ ಹೇಳಿದ್ರು. ಹಾಗಾಗಿ ಭಜನೋತ್ಸವ ಕಾರ್ಯಕ್ರಮ ಇದೆ. ಭಜನೋತ್ಸವ ಕಾರ್ಯಕ್ರಮ ಆದಮೇಲೆ ಒಂದು ಅಕ್ಕಿ ವಿತರಣಾ ಕಾರ್ಯಕ್ರಮ, ಅರ್ಹ ವ್ಯಕ್ತಿಗಳಿಗೆ ಒಂದು ಅಕ್ಕಿ ವಿತರಣಾ ಕಾರ್ಯಕ್ರಮ ಇದೆ, ಹಮ್ಮಿಕೊಂಡಿದ್ದೇವೆ. ಆಮೇಲೆ ಅಕ್ಕಿ ವಿತರಣಾ ಆದಮೇಲೆ ಒಂದು ನಮ್ಮ ದೈವ ಕ್ಷೇತ್ರದಲ್ಲಿ ಎಲ್ಲ ಸ್ವಲ್ಪ ಏನು ಎರೆಮಲೆ ಕಾಯಿ ಅಂತ ಹಾಗೆ ಸ್ವಲ್ಪ ಸಾಧನೆ ಮಾಡಿರುವಂತ ವ್ಯಕ್ತಿಗಳಿಗೆ ಒಂದು ಗುರುತಿಸುವಂತ ಕಾರ್ಯಕ್ರಮ ಇದೆ. ಅದೆಲ್ಲ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಆಮೇಲೆ ಕೋಲ ಯಾವ ರೀತಿ ಪ್ರತಿ ಕೋಲ ಆಗ್ತದೆ, ಅನ್ನದಾನ ಅದೆಲ್ಲ ಸೇವೆ ಮಾಡಲಿಕ್ಕಿದೆ. ಮತ್ತೆ ಇಲ್ಲಿ ಯಾರಾಗ್ಲಿ ನಿಯಮ ಕಟ್ಟಿಲಕ್ಕೆ ಬರುವವರಾಗ್ಲಿ, ವಾದ್ಯದವರಲ್ಲಿ ಆಗ್ಲಿ, ಅಲ್ಲ ಏನು ಚಾಕ್ರಿ ಅವರು ಬೇರೆ ಕಡೆ ಹೇಗೆ ಹೋಗ್ತಾರೆ ಅಂತ ಗೊತ್ತಿಲ್ಲ. ನಮ್ಮ ಈ ಮನೆಗೆ ಯಾರು, ನನಗೆ ಕೂಡ ಹಣದ ಅವಶ್ಯಕತೆ ಇಲ್ಲ, ನಾನು ಹಣ ಅಂತ ಇದ್ದುದೆಲ್ಲ ಆಸೆ ಪಡುವನಂತ ಅಲ್ಲ. ಇಲ್ಲಿ ಬಂದವರು ಕೂಡ ಯಾರು ಇಷ್ಟರ ತನಕ ಹಣಕ್ಕೋಸ್ಕರ ಇಲ್ಲಿ ಬಂದವರೆಲ್ಲ, ಯಾರು ಸೇವೆ ಮಾಡುವವರಾಗ್ಲಿ, ಕೆಲಸ ಮಾಡ್ಲಿಕ್ಕೆ ಬಂದವರಲ್ಲಿ ಆಗ್ಲಿ, ಯಾರು ಹಣಕ್ಕೋಸ್ಕರ ಬಂದವರಲ್ಲ. ಯಾಕಂತ ಹೇಳಿದ್ರೆ ಅಷ್ಟು ಜನ ಮಾಡ್ತಾರೆ ಹಾಗಾಗಿ ಏನು ದೇವರ ಪ್ರಸಾದ ಅಂತ ಕೊಟ್ಟದ್ದು ತಕೊಂಡು ಹೋಗ್ತಾರೆ. ಹಾಗಾಗಿ ನಾನು ಇವತ್ತಿಗೆ ಕೂಡ ನೀವು ಹೇಳಿದ ಹಾಗೆ ರಿಕ್ಷಾ ಬಿಡ್ತೇನೆ, ದನ ಹಾಲು ಕರಿತೇನೆ, ಡೈರಿ ಹೋಗ್ತೇನೆ, ಎಲ್ಲ ಮನೆ ಕೆಲಸ, ತೋಟ ಕೆಲಸ ಎಲ್ಲ ಮಾಡ್ತೇನೆ. ಇದು ಅಕ್ಕಿ ಕೂಡ ನಾವೇ ನಮ್ಮ ಗದ್ದೆಯಲ್ಲಿ ಬೆಳೆದಂತ ಅಕ್ಕಿ, ಯಾರ ಹತ್ರನೋ ಇಸ್ಕೊಂಡು ನಾವು ಕೊಟ್ಟಂತದ್ದಲ್ಲ, ನಾವೇ ಬೆಳೆದಂತ ಅಕ್ಕಿ, ನಾವೇ ದುಡ್ದು ನಾವೇ ಬೆಳೆದಂತ ಅಕ್ಕಿ. ಮತ್ತೆ ಇದು ದೇವರದ್ದೇನಂತ ಹೇಳಿದ್ರೆ ನಮ್ಮ ಹಿರಿಯರು ಆರಾಧಿಸಿಕೊಂಡು ಬಂದಿದ್ದಾರೆ. ನಮ್ಮ ಕುಟುಂಬದ್ದು, ಊರಿಗಂತ ಆರಾಧಿಸಲ್ಲ ಅಲ್ಲ, ನಮ್ಮ ಕುಟುಂಬದ್ದು. ನಾನು ಪೂಜೆ ಮಾಡುವವನು ಇವರಿಗೆ 4ನೇ ತಲೆಮಾರು ನನಗೆ ಮುಂದುವರಿಸ್ಕೊಂಡು ಹೋಗ್ತೇನೆ, ಬಿಟ್ರೆ ಬೇರೆ ಏನಂತದ್ದಲ್ಲ. ಅದು ನಾವು ಹಿರಿಯರು ಆರಾಧಿಸ್ಕೊಂಡು ಬಂದದ್ದು ಮಾಡಿದೆ. ನಾನು ಇವತ್ತಿಗೂ ಹೇಳ್ತೇನೆ, ನಾನು ಮಾಡಿದ್ದಂತ ಏನು ಹೇಳಿಲ್ಲ, ಅವ್ರು ಮಾಡಿಸ್ತಾರೆ ಅಂತ ಹೇಳ್ತೇನೆ. ನಾನು ಇನ್ನೊಂದು ಕೇಳಿದ್ದೇನೆ, ಈಗ ತುಂಬಾ ಶಿಕ್ಷಣ ನಮ್ಮ ಜಿಲ್ಲೆಗಳು ತುಂಬಾ ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡಿದೆ, ಆದರೆ ಅಲ್ಲಿ ತುಂಬಾ ಜನಕ್ಕೆ ಆಸಕ್ತಿ ಇರುತ್ತೆ, ಆಗೋದಿಲ್ಲ ಬಡತನ. ನೀವು ವಿದ್ಯಾರ್ಥಿಗಳಿಗೆ ಕೂಡ ವಿದ್ಯಾರ್ಥಿ ವೇತನವನ್ನು ನೀಡುವಂತ ಪ್ರಯತ್ನ ಮಾಡಿದ್ರಿ ಅಂತ ಕೇಳಿದ್ದೇನೆ, ಹೌದಾ ಸರ್? ಅದು ಅಂದ್ರೆ ಹೌದು, ಮಾಡಿದ್ದೇನೆ. ತುಂಬಾ ದೊಡ್ಡ ಮಟ್ಟದಲ್ಲಿ ಅಂತ ಹೇಳಲಿಕ್ಕಿಲ್ಲ, ಸಾಧಾರಣ ಮಟ್ಟದಲ್ಲಿ ಒಂದು 2-3 ವರ್ಷದಿಂದ ಮಾಡ್ತಾ ಇದ್ದೇನೆ. ಈ ವರ್ಷ ಕೂಡ ನಮ್ಮ ಗ್ರಾಮದಲ್ಲಿ ಒಂದು 2 ಹೈಸ್ಕೂಲ್ ಇದೆ. ಹೈಸ್ಕೂಲಲ್ಲಿ ಯಾರು ಸ್ವಲ್ಪ ಇದ್ದಾರೆ, 10ನೇ ಆಗಿ PUCಗೆ ಹೋಗುವಂತವರಿಗೆ ಒಂದು ಹೈಸ್ಕೂಲಲ್ಲಿ 2 ಮಕ್ಕಳನ್ನ ಆಯ್ಕೆ ಮಾಡಿ ಕೊಡ್ತಾ ಇದ್ದೇನೆ. ಈ ವರ್ಷ ಕೂಡ ಕೊಡ್ಲಿಕ್ಕೆ ಉಂಟಂತ ನಿರ್ಧಾರ ಮಾಡಿದ್ದೇನೆ. ಶನಿವಾರ 23ಕ್ಕೆ ಇದು ಮಂತ್ರ ದೇವತೆಯ ಸಾನ್ನಿಧ್ಯದಲ್ಲಿ ಕೊರಗಜ್ಜ ಇದೆ, ನಾನು ಅದನ್ನು ವಿಡಿಯೋದಲ್ಲಿ ಹಾಕ್ತೇನೆ. 23ಕ್ಕೆ ಈ ಭಾಗದಲ್ಲಿ ಇದ್ದವರು ಬರ್ತಾರೆ. ಯಾರಿಗೆಲ್ಲ ಅಂದ್ರೆ ನಿಮ್ಗೆಲ್ಲ ಗೊತ್ತಿದೆ, ಈಗ ಕೊರಗಜ್ಜನಿಗೆ ಶಕ್ತಿಯ ಬಗ್ಗೆ, ಮಂತ್ರದೇವ ಶಕ್ತಿ ತುಂಬಾ ಜನಕ್ಕೆ ಗೊತ್ತಿದೆ, ನಿಮ್ಗೂ ಕೂಡ. ಖಾಲಿ ಕುರಗಜ್ಜ ಮಂತ್ರದೇವತೆ ಮಾತ್ರ ಅಂತಲ್ಲ, ಪ್ರತಿ ವರ್ಷ ಕೋಲ ಆಗುವಂತದ್ದು ಕುರಗಜ್ಜ ಮಂತ್ರದೇವತೆಗೆ 3 ವರ್ಷಕ್ಕೊಮ್ಮೆ 5 ವರ್ಷಕ್ಕೊಮ್ಮೆ 12 ಶಕ್ತಿಗಳಿದೆ ಇಲ್ಲಿ. ಈ ಕುಟುಂಬ ಸಂಬಂಧಪಟ್ಟಂತದ್ದು, ಜಾಗ ಸಂಬಂಧಪಟ್ಟಂತದ್ದು ಅಂತೆಲ್ಲ 12 ಶಕ್ತಿಗಳಿದೆ. 12 ಶಕ್ತಿಗಳಿಗೆ 3 ವರ್ಷಕ್ಕೊಮ್ಮೆ 5 ವರ್ಷಕ್ಕೊಮ್ಮೆ ಕೋಲ ಆಗ್ತದೆ. ಪ್ರತಿ ವರ್ಷ ಆಗುವಂತದ್ದು ಕುರಗಜ್ಜ ಮಂತ್ರದೇವತೆ. ಹಾಗೆ ಮಾಳದಲ್ಲಿ ನರ್ಸಬೆಟ್ಟು ಅಂತ ಇದೆ, ಕಾರ್ಕಳಕ್ಕೆ ಬಂದರೆ ಮಾಳ ತುಂಬ ಜನಕ್ಕೆ ಗೊತ್ತಿದೆ. ಕುದುರೆಮುಖಕ್ಕೆ ಹೋಗೋ ರೋಡು, ಕಾರ್ಕಳದಿಂದ ಮಾಳದಲ್ಲಿ ನರ್ಸಬೆಟ್ಟು ಅಂತ ಕೇಳಿದರೆ ಎಲ್ಲರೂ ಹೇಳ್ತಾರೆ. ಯಾರೆಲ್ಲ ಈ ಕಡೆ ನೀವು ಧರ್ಮಸ್ಥಳಕ್ಕೆ ಹೋಗುವವರಿದ್ದೀರಿ, ಸುಬ್ರಹ್ಮಣ್ಯಕ್ಕೆ ಹೋಗುವವರಿದ್ದೀರಿ, ಈ ರೂಟಲ್ಲಿ ಒಮ್ಮೆ ಆ ದಿನ ಬಂದರೆ ಶನಿವಾರ ನೀವು ಕೂಡ ಒಮ್ಮೆ ಬಂದು ಇಲ್ಲಿಯ ಸೇವೆಯನ್ನು ನೋಡ್ಕೊಂಡು ಹೋಗಿ. ದೈವದ ಕಾರಣಿಕದ ಬಗ್ಗೆ ನಾನು ಹೇಳಿದ್ದೇನೆ, ಒಮ್ಮೆ ಭಕ್ತಿಯಿಂದ ಬೇಡಿಕೊಡಿ. ತುಂಬ ಜನ ತುಂಬ ಕಡೆ ಹೋಗ್ತೀರಿ, ಇಲ್ಲಿ ಕೂಡ ಒಂದು ಭಕ್ತಿಯಿಂದ ಬೇಡಿಕೊಂಡ್ರೆ ಖಂಡಿತ ಆಗುತ್ತೆ ಅನ್ನುವಂಥ ಧೈರ್ಯ ನನಗಿದೆ, ಯಾಕಂದರೆ ಅದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್. ಹೀಗಾಗಿ ದಾನದ ಸೇವೆ ಮಾಡ್ತಾ ಇದ್ದಾರೆ, ಒಳ್ಳೆಯದಾಗಲಿ ಅವರಿಗೂ ಕೂಡ. ಈ ರೀತಿಯ ಕೆಲಸಗಳು ಮತ್ತೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಆಗಬೇಕು. ಆಡಂಬರತೆ ಅನ್ನೋದು ನಾವು ಬೇರೆ ಬೇರೆ ಕ್ಷೇತ್ರದಲ್ಲಿ ನೋಡಿದ್ದೇವೆ, ಅದು ಈಗ ಹೋಗ್ತಾ ಇದೆ. ನಾವು ಹಿಂದೆ ಆಗಿದ್ದನ್ನು ಮತ್ತೊಮ್ಮೆ ನೋಡಬೇಕು ಅಂತ ತುಂಬ ಜನಕ್ಕೆ ಆಸೆ ಇದೆ. ಇಂಥ ಸೇವೆಗಳು, ಇಂಥ ಒಂದು ದಾನ ಕಾರ್ಯಗಳು ಬೇರೆ ಬೇರೆ ಕಡೆ ಆಗಲಿ ಅಂತ ಆಶಿಸುತ್ತಾ, ಸರ್ ತುಂಬ ಧನ್ಯವಾದಗಳು. ಇಲ್ಲಿ ಬಂದು ಮಾಹಿತಿ ಕೊಟ್ಟಿದ್ದೀರಿ ಈ ಕ್ಷೇತ್ರದ ಬಗ್ಗೆ. ಎಲ್ರಿಗೂ ಕೂಡ ಒಂದು ಆಹ್ವಾನ ಕೊಟ್ಬಿಡಿ ಸರ್ ನಮ್ಮ ಮೂಲಕ. ನಾಳ್ದು 23 ಶನಿವಾರ
ಈ ಇದರಲ್ಲಿ ನಮ್ಮ ಕುಟುಂಬ ಆರಾಧಿಸ್ಕೊಂಡು ಬಂದಂಥ ಶಕ್ತಿಗಳಿಗೆ ನೇಮೋತ್ಸವವಿದೆ. ಎಲ್ಲರೂ ಬಂದು ದೇವರ ಗಂಧ ಪ್ರಸಾದ ಸ್ವೀಕರಿಸಿಕೊಂಡು ದೇವರ ಕೃಪೆಗೆ ಪಾತ್ರರಾಗಬೇಕಂತ ಕೇಳ್ಕೊಳ್ತೇನೆ. ಅದರ ಒಟ್ಟಿಗೆ ನಾನು ಇದು ಪ್ರಚಾರಕ್ಕಂತ ಮಾಡೋದಲ್ಲ, ಇಂಥದ್ದು ಇದು ಆದ್ರೆ ನೀವು ಹೇಳಿದ್ರೆ ನಾನು ಮಾಡಿದೆ. ಇದನ್ನು ನೋಡಿ ಇನ್ನೂ 4 ಜನ ಮಾಡಿದ್ರೆ ಇನ್ನು ಯಾರಾದ್ರೂ ಪಾಪದವರದು ಹಸಿವು ನೀಗಬಹುದು ಅಲ್ಲ. ಮಾದರಿ ಆಗ್ಬೇಕು. ಮಾದರಿ ಆಗ್ಬೇಕು. ಅವರೊಂದು ಹೇಳಿದ್ರು ಪ್ರಚಾರಕ್ಕೆಲ್ಲ. ಯಾಕೆ ಅಂದ್ರೆ ನನ್ನ ಹೆಂಡತಿ ಯೂಟ್ಯೂಬಲ್ಲಿ ವಿಡಿಯೋಗಳನ್ನೆಲ್ಲ ಮಾಡ್ತಾರೆ. ನಾನು ಕೂಡ ನಾನು ಇಲ್ಲಿ ಕರ್ಕೊಂಡು ಬಂದಾಗ ಅವ್ರು ಹೇಳಿದ್ರು, ಚೈತ್ರ ನಿಮಗೆಲ್ಲ ಗೊತ್ತಿದೆ, ಇತ್ತೀಚೆಗಷ್ಟೇ ಮದುವೆ ಆಗಿದೆ, ಅವರು ವಿಡಿಯೋ ಮಾಡಬೇಕು ಇಲ್ಲಿದ್ದ ಬಗ್ಗೆ, ಅವರ ಬಗ್ಗೆ ನಮ್ಮ ಹರ್ಷಣ್ಣ ಶಿರ್ಲಾಲ್ ಇದ್ದು ಹೇಳಿದ್ದಾಗ ನನಗೊಂದು ಇಲ್ಲಿದ್ದು ಮಾಡಬೇಕು ಅಂತ ಅವ್ರಿಗೆ ತುಂಬ ಆಸಕ್ತಿ ಇತ್ತು. ಹಾಗಾಗಿ ಇಲ್ಲಿ ಬಂದಾಗ ಅವ್ರ ಹತ್ರ ಕೇಳಿದೆ. ಅವರು ಪ್ರಚಾರಕ್ಕೆ ತುಂಬ ದೂರದವರು, ಆದರೂ ಕೂಡ ಒಂದು ಅವರ ಹತ್ರ ರಿಕ್ವೆಸ್ಟ್ ಮಾಡಿದಾಗ ಇಲ್ಲಿದ್ದ ಬಗ್ಗೆ ಹೇಳಿದ್ದಾರೆ. ಥ್ಯಾಂಕ್ ಯು ಸರ್. ಹಾಗೆ 23ಕ್ಕೆ ಶನಿವಾರ ನೀವು ಇಲ್ಲಿಗೆ ಬರಲಿಕ್ಕೆ ಸಾಧ್ಯವಾದರೆ ಎಲ್ಲರೂ ಬಂದು ಇಲ್ಲಿನ ದೈವಗಳ ಕೃಪೆಗೆ ಪಾತ್ರರಾಗಬೇಕಂತ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಧನ್ಯವಾದಗಳು. ವಿಡಿಯೋವನ್ನು ಶೇರ್ ಮಾಡಿ, ಹಾಗೆ ಹೆಚ್ಚಿನ ಜನರಿಗೆ ಇದನ್ನು ತಲುಪಿಸುವಂಥ ಪ್ರಯತ್ನ ಮಾಡಿ. ಇಂಥ ಕೆಲಸಗಳು ಮತ್ತಷ್ಟು ಜನರಿಗೆ ತಲುಪಲಿ, ಇವರ ಕೆಲಸ ಮಾದರಿ ಆಗಲಿ ಅಂತ ಹಾರೈಕೆ ಮಾಡ್ತಾ ಇದ್ದೇನೆ. ಧನ್ಯವಾದಗಳು.